ನಮಸ್ಕಾರ, ನಾನು ನಿಮ್ಮ ಮಲ್ಲಿ. ನಾನು ಇವತ್ತೊಂದು ಶಾರ್ಟ್ ಟ್ರೆಕ್ಕಿಂಗ್ ಬಂದಿದ್ದೀನಿ ಹಿಡನ್ ಪ್ಲೇಸ್ನ ತೋರ್ಸೋಕ್ಕೆ. ಒಂಥರ ಸ್ಪೆಷಲ್ ಜಾಗ ಇದ್ದಂಗೆ, ಯಾಕಂದರೆ ಇದುವರೆಗೂ ಯಾರಿಗೂ ತೋರಿಸಿಲ್ಲ ಈ ಜಾಗನ. ಇದು ಹತ್ರ ಇಲ್ಲೇ ಸಿನ್ನೂರು ಹತ್ರ ಇದ್ದೇನೆ. ಇದು ಈ ಜಾಗ ಎಲ್ಲಿದೆ ಅಂತ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ವೀಡಿಯೋ ಕೊನೆ ತನಕ ನೋಡಿ, ಫುಲ್ಲು ಎಕ್ಸೈಟೆಡ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗುತ್ತೆ. ಕಂಪ್ಲೀಟಾಗಿ ನೋಡಿ, ಒಂಥರ ಯಾವುದೋ ಬೇರೆ ದೇಶಕ್ಕೆ ಬಂದಿದ್ದೀವಿ ಆ ಥರ ಫೀಲಿಂಗ್ ಬರುತ್ತೆ ಈ ಜಾಗನ ನೋಡಿದರೆ. ಈ ಥರ ಟ್ರೆಕ್ಕಿಂಗ್ ಇದೆ. ಈ ಥರ ಊರು, ಅಲ್ಲೊಂದು ಊರಿದೆ, ಬೆಂಕಿ ಪ್ಲೇಸ್ ಇದು. ತೋರಿಸ್ತೀನಿ. ಆ ತೋರ್ಸೋಕ್ಕೂ ಮುಂಚೆ ಒಂದು ಸಣ್ಣದೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಹಂಗೆ ಟ್ರೆಕ್ಕಿಂಗ್ ಮಾಡಬೇಕಲ್ಲ, ಹಂಗಿದ್ರು ಮಾಡ್ತಾ ಒಂದು ಸಣ್ಣ ಇನ್ಫಾರ್ಮೇಷನ್ ಹೇಳ್ತೀನಿ. ತಮ್ಮನೇಲಿ ನೋಡಿದ್ರೆ ಎಕ್ಸಾಕ್ಟಾಗಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತಂದು. ಬಟ್ ಆದರೂ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಯಾವುದೋ ಒಂದು ನಿಮ್ಮ ಮನೆ ಯಾವುದೊಂದು ಕೇಳಿದ್ರೆ ಯಾರೊಬ್ರು ಗುಡಿಸಲು ಅಂತ ಹೇಳ್ತಾರೆ, ಯಾರೊಬ್ರು ಶೆಡ್ ಅಂತ ಹೇಳ್ತಾರೆ, ಜಂತ ಮನೆ, ಇಲ್ಲ ಅಂತಂದರೆ RCS ಇಲ್ಲ ಬಿಲ್ಡಿಂಗು ಬಂಗ್ಲೋ ಅಂತ ಹೇಳ್ತಾರೆ. ಬಂಗ್ಲಾ ಅಷ್ಟು ಇಟ್ಕೊಳ್ಳೋ ಅಷ್ಟು ಯಾರು ಶ್ರೀಮಂತರಿಲ್ಲ ಇಲ್ಲಿ, ಬಟ್ ಹೇಳ್ತಾರೆ, ಓಕೆನಾ. ಆದರೆ ಹಿಂದಿನ ಜನ ಹೆಂಗಿದ್ರು, ಎಲ್ಲಿ ಬದುಕ್ತಾಯಿದ್ರು? ಹಿಂದಿನ ಜನ ಅಂತಂದರೆ ಆದಿವಾಸಿಗಳು. ಅವ್ರೇನು ಮನೆ ಕಟ್ಕೊಂಡಿರ್ತಾಯಿದ್ರ? ಇಲ್ಲ. ಯಾಕಂತಂದರೆ ಇವಾಗಿನಷ್ಟು ನಾಲೆಡ್ಜ್ ಆಗಲಿ ಅಥವಾ ಟೆಕ್ನಾಲಜಿ ಆಗಲಿ ಅವಾಗ ಇದ್ದಿಲ್ಲ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಗುಹೆಗಳು ಏನು ಅವ್ರು ಮಾಡ್ಕೊಂಡಿದ್ದ ಅಲ್ಲ, ಅವೆಲ್ಲ ನ್ಯಾಚುರಲ್ ಆಗಿ ಫಾರ್ಮ್ ಆಗಿತ್ತು. ಗುಹೆಗಳು ಯಾವ ಥರ ಫಾರ್ಮ್ ಆಗ್ತವೆ, ನ್ಯಾಚುರಲಾಗಿ ಯಾವ ಥರ ಫಾರ್ಮ್ ಆಗ್ತವೆ ಅಂದರೆ, ಸೊ ಟೋಟಲಾಗಿ ಗುಹೆಗಳಲ್ಲಿ 4 ಟೈಪ್ ಬರ್ತವೆ. ಒಂದು ಲೈಮ್ ಸ್ಟೋನ್ ಅಂತ ಬರುತ್ತೆ, ಇನ್ನೊಂದು ಅಗ್ನಿಪರ್ವತದ ಗುಹೆಗಳು ಬರ್ತವೆ, ಮೂರನೇದು ಹಿಮಾಲಯದ ಗುಹೆಗಳು ಬರ್ತವೆ. ಸೊ 4 ಫೈನಲ್ ಆಗಿ ಸಮುದ್ರದ ಗುಹೆಗಳು ಬರ್ತವೆ. ಇವು 4 ಮೇನು. ಇದು ಅಲ್ಲದೇನೂ ಇನ್ನೂ ಸುಮಾರು ಗುಹೆಗಳು ಇರ್ತವೆ, ಬಟ್ ಇವು 4 ಮೇನು. ಒಂದೊಂದಾಗಿ ಗುಹೆಗಳು ಯಾವ ಥರ ಫಾರ್ಮ್ ಆದವು ಅಂತ ಹೇಳ್ತೀನಿ, ಪ್ರಕೃತಿಯಲ್ಲಿ ಯಾವ ಥರ ರಚನೆ ಆದವು ಅಂತ ಹೇಳ್ತೀನಿ. ಟ್ರೆಕ್ಕಿಂಗ್ ಮಾಡೋದು ಸುಮ್ಮನೆ ಖಾಲಿ ಪೀಲಿ ಉದ್ರಿ ಮಾಡಬಾರ್ದಲ್ಲ, ಹಾಗಾಗಿ ಒಂದು ಸಣ್ಣ ಇನ್ಫಾರ್ಮೇಷನ್ ಅಷ್ಟೇ. ಸೊ ನಾರ್ಮಲಾಗಿ ನಮ್ಗೆ ಎಲ್ಲರಿಗೂ ಕಾಣಿಸೋದು ಲೈಮ್ ಸ್ಟೋನ್ ಗುಹೆಗಳು, ಅಂದರೆ ಈ ಸುಣ್ಣದ ಕಲ್ಲಿನ ಗುಹೆಗಳು ಅಂತ ಇರ್ತಾವಲ್ಲ, ಸುಣ್ಣದ ಕಲ್ಲು ಇಲ್ಲ ಜಿಪ್ಸಮ್ ಗುಹೆಗಳು, ಆ ಥರ ಗುಹೆಗಳು ಸಿಗ್ತವೆ. ನಾರ್ಮಲಾಗಿ ಎಲ್ಲೋದ್ರೂ ಕಾಮನಾಗಿ ಸಿಗೋದು ಅದೇ ಗುಹೆಗಳು. ಸೊ ಅವು ಯಾವ ಥರ ಫಾರ್ಮ್ ಆಗ್ತಾವೆ ಅಂತಂದರೆ, ಈಗ ಮಳೆ ಬರುತ್ತಲ್ಲ, ಮಳೆ ಬಂದಾಗ ಏನಾಗುತ್ತೆ, ಮಳೆ ನೀರು ಮಣ್ಣಿಂದ, ಅಟ್ಮಾಸ್ಫಿಯರಿಂದ, ಗಾಳಿ ನೀರು ಬೇರೆ ಬೇರೆ ಎಲ್ಲ ಅದನ್ನು ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಅಸಿಡಿಕ್ ವಾಟರ್ ಆಗಿ ತಯಾರಾಗುತ್ತೆ. ಅದು ಆ ಅಸಿಡಿಕ್ ವಾಟರ್ ಏನಾಗುತ್ತೆ, ಈ ಲೈಮ್ ಸ್ಟೋನ್ ಮೇಲೆ ಹರಿದಾಗ, ಅಥವಾ ಈ ಲೈಮ್ ಸ್ಟೋನ್ ಸೀಳಿಗಿರ್ತಾವಲ್ಲ, ಬಿರುಕು ಬಿಟ್ಟಿರ್ತಾವಲ್ಲ, ಆ ಬಿರುಕಿನಲ್ಲಿ ಬಿದ್ದಾಗ ಲೈಮ್ ಸ್ಟೋನು ಕರಗಿ ಗುಹೆಗಳಾಗ್ತವೆ, ಕೊಠಡಿಗಳಾಗ್ತವೆ, ಇಲ್ಲ ಸುರಂಗಗಳಾಗ್ತವೆ. ಇದು 1-2 ದಿನದಲ್ಲಿ ಆಗೋಂಥ ಕೆಲಸ ಇಲ್ಲ, ಸಾವಿರಾರು ವರ್ಷ ಹಿಡಿಯುತ್ತೆ ಇದು ಆಗೋಕ್ಕೆ. ಸೊ ಇನ್ನು ನೆಕ್ಸ್ಟ್ ಯಾವುದಂತಂದರೆ, ಅಗ್ನಿಪರ್ವತದ ಗುಹೆಗಳು ಬರ್ತವೆ. ಅಗ್ನಿಪರ್ವತದ ಗುಹೆಗಳು ಯಾವ ಥರ ರಚನೆ ಆಗ್ತವೆ ಅಂತಂದರೆ, ಈ ಅಗ್ನಿಪರ್ವತದಲ್ಲಿ ಲಾವರಸನ್ನು ಚಿಮ್ಮುದಾದ್ಮೇಲೆ ಅಗ್ನಿಪರ್ವತ ಅಂದ್ರೆ ಗೊತ್ತಲ್ವಾ, ಅಲ್ಲಿ ಲಾವಾ ಬರುತ್ತೆ, ಅಂದರೆ ಬೆಂಕಿ ಕುಂಡೆಗಳು ಬೆಂಕಿ ಕೆಂಡಾಗ ಹೊರಗೆ ಬರ್ತವೆ, ಚಿಮ್ತವೆ. ಸೊ ಆ ಥರ ಲಾವರಸ ಚಿಮ್ಮಿದಾಗ ಏನಾಗುತ್ತೆ, ಆ ಮೇಲ್ಪದರು ಇರುತ್ತಲ್ಲ, ಆ ಮೇಲ್ಪದರು ಆರುತ್ತೆ, ಅಂದರೆ ಒಣಗುತ್ತೆ. ಆ ಒಣಗಿದಾಗ ಅದು ಗಟ್ಟಿ ಆಗುತ್ತೆ, ಯಾಕಂದರೆ ಮೇಲ್ಪದರು ಆರಾಗ್ಬಿಡುತ್ತಲ್ಲ, ಮೇಲಿನ ಪದರು ಆರಾದ್ಮೇಲೆ ಗಟ್ಟಿ ಆಗುತ್ತೆ. ಆ ಗಟ್ಟಿಯಾದಾಗ ಅದ್ರಾಗ ಕೊರವೆಗಳು ಸ್ಟಾರ್ಟ್ ಆಗ್ತವೆ, ಅಥವಾ ಹೋಲ್ಗಳು ಸ್ಟಾರ್ಟ್ ಆಗ್ತವೆ. ಆ ಸ್ಟಾರ್ಟ್ ಆದಾಗ ಅಲ್ಲಿ ಅಗ್ನಿಪರ್ವತದ ಗುಹೆಗಳು ಹುಟ್ಕೊತವೆ. ಸೊ ಇನ್ನೊಂದು ಹಿಮಾಲಯದ ಗುಹೆಗಳು ಬರ್ತವೆ. ಆ ಹಿಮಾಲಯದ ಗುಹೆಗಳು ಹೆಂಗೆ ರಚನೆ ಆಗ್ತವೆ ಅಂತಂದರೆ, ಮಂಜುಗಡ್ಡೆ ಇರುತ್ತಲ್ಲ, ಆ ಮಂಜುಗಡ್ಡೆದಲ್ಲಿ ಬಿರುಕು ಬಿಟ್ಟಿರುತ್ತೆ. ಬಿರುಕಿನಿಂದ ಮಂಜುಗಡ್ಡೆ ಕರಗಿ ನೀರು ಫ್ಲೋ ಆಗುತ್ತೆ, ನೀರು ಹರಿಯುತ್ತಲ್ಲ, ಆ ನೀರು ಹರಿತಕ್ಕೆ ಅಲ್ಲಿ ಗುಹೆಗಳು ರಚನೆ ಆಗ್ತವೆ. ಇದು ಆ್ಯಕ್ಚುಲಿ ಏನಂತಂದರೆ, ಇವು ತಾತ್ಕಾಲಿಕ ಗುಹೆಗಳು, ಇವು ಪರ್ಮನೆಂಟ್ ಗುಹೆಗಳಲ್ಲ ಮಂಜುಗಡ್ಡೆ. ಯಾಕಂತಂದರೆ ಕರಗ್ತಾನೇ ಇರ್ತವೆ, ರೆಡಿ ಆಗ್ತಾನೇ ಇರ್ತವೆ. ಇದು ಒಂಥರ ಸರ್ಕಲ್ ಇದ್ದಂಗೆ. ಪ್ಲೇಸ್ ನೋಡಿ ಏನು ಸಖತ್ತಾಗಿದೆ. ಇಲ್ಲಿ ತೋರ್ಸಕ್ಕಂತನೇ ಬಂದಮೇಲೆ ಹತ್ಲಾರ್ದಂಗೆ ಹೋಗೋಕ್ಕಾಗತ್ತೆ. ತೋರ್ಸಮ್ಮ, ಹತ್ತಮ್ಮ, ಮುಳ್ಳಟ್ಟಿ ಸೊಳ. ಚಪ್ಪಲ್ ಹಾಕೊಂಡ್ರೆ ಮುಳ್ಳುನಟ್ಟವು ಎಷ್ಟು ದೊಡ್ಡವಿದೆ ಅಂತಂದ್ರೆ, ನಮ್ಮನ್ನು 1 ಇಂಚ್ ತನಕ ಇದಾವೆ. ನೆಟ್ಟೇಟಿಗೆ ಬ್ಲಡ್ಡೇ ಬಂತು. ಹುಷಾರಾಗಿ ಹೋಗ್ಬೇಕು. ನಮ್ಮ ಫ್ರೆಂಡ್ ಇದ್ದಾನೆ ಪಾಪ, ವೀಡಿಯೋ ಮಾಡ್ತಾನಂತೆ, ಮುಂದಕ್ಕೆ ಹೋಗಿದ್ದಾನೆ ಅವನು, ಬಸವ ಅಂತ. ಟ್ರೆಸರ್ ಅಂಟ್ ಇರುತ್ತಲ್ಲ, ಆ ಟ್ರೆಸರ್ ಅಂಟ್ ನಡೀತಾ ಇದೆ ಇವಾಗ. ಅವ್ನು ಮುಂದೆ ಹೋಗ್ತಾ ಇದ್ದಾನೆ ದಾರಿ ತೋರಿಸ್ಕೊಂತ, ನಾನು ಹಿಂದೆ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ಪ್ಲೇಸ್ ನೋಡಿ ಏನು ಸೂಪರಾಗಿದೆ ಅದು.
ಅದು ಆ್ಯಕ್ಚುಲಿ ಇದು ಮಳೆಗಾಲದಾಗ ಬಂತಂದ್ರೆ ಇನ್ನೂ ಬೆಂಕಿ ಇರ್ತದೆ. ಡ್ರೈ ಸೀಸನ್ನು, ಡ್ರೈ ಏರಿಯಾದಾಗ ಬಂದಿದ್ದೀವಿ, ಏನು ಕಾಣಿಸಬಲ್ತು. ಇನ್ನು ಮಳೆಗಾಲದಾಗ ಬಂತಂದರೆ ಫುಲ್ ಬೆಂಕಿ ಇರುತ್ತೆ. ಅಲ್ಲಿ ಕುಂತಾನ ಇಲ್ಲಿ ನಮ್ಮ ಫ್ರೆಂಡ್, ರೆಸ್ಟ್ ಮಾಡ ಒಂದು ಸ್ವಲ್ಪ. 35-38ಕ್ಕೆ ಬೆಂಕಿ ಬಿಸಿಲು ಅಂತಂತೀವಿ. ನಮ್ಮ ರಾಯಚೂರಲ್ಲಿ 38 ಇನ್ನೂ ಅದು ಏನೂ ಅಲ್ಲ, ಅದು ಬೆಂಕಿ ಆ್ಯಕ್ಚುಲಿ 38 ಅಂದ್ರೆ ಅದು ಏನೂ ಅಲ್ಲ, ಅದು ಬಿಸಿಲು ನಮಗೆ ನಡೀತದೆ. ಮ್ಯಾಕ್ಸಿಮಮ್ 42, 45, 48 ತನಕೂ ಹೋಗುತ್ತೆ ಹೈಯೆಸ್ಟ್ ಬಿಸಿಲು. ರೂಢ ಆಗಿದೆ ನಮಗೆ, ಹೆಂಗಿರುತ್ತೆ ಅಂತ ಕೇಳ್ಬೋದು, ಬಟ್ ರೂಢಿ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಅದು ಅವಾಗಿಂದ. ನಾನು ಕಾಣೋದಿಲ್ಲ ಆಗ್ಬಾರ್ದು ನೀನು ಬ್ಲ್ಯಾಕ್ ಬರ್ತು ನಾವೆಲ್ಲ ಬರಲ್ಲ ಮುಚ್ಚಂದ್ರಲ್ಲ ಇಲ್ಲೇ ಐತಿ ಹೋಗಂತ ಹೇಳಿದ್ರೆ ಅರ್ಧ ತಾಸಿನಿಂದ ಹುಡ್ಕಾಕೈತೀವಿ, ಎಲ್ಲೈತೆ ಅಂತ ಸಿಗೋವಲ್ತು. ಇನ್ನೂ ಹಿಂಗೆ ಹೋಗ್ಬೇಕಂತ. ಇಲ್ಲಿ ನೋಡಿದ್ರೆ ಒಂದು ನಾಯಿ ಇಲ್ಲ, ಇಬ್ಬರೇ ಇದ್ದೀವಿ. ಒಬ್ಬನ ಬಂದಿದ್ರೆ ಪರಿಸ್ಥಿತಿ ಹೆಂಗಿತ್ತು ಲೆಕ್ಕಾಕರಿ. ಬಟ್ ಪ್ಲೇಸ್ ಮಾತ್ರ ಬೆಂಕಿ ಐತೆ. ಲೊಕೇಶನ್ ನೋಡ್ರಿ, ಇನ್ನು ಮಳೆಗಾಲದಾಗ ಬರ್ರಿ ಸಿನ್ನೋರ ಹತ್ರ ಯಾರಾದ್ರೂ ಇತ್ತಪ್ಪ ಅಂದ್ರೆ ಈ ಟ್ರೆಕ್ಕಿಂಗ್ ಸಖತ್ತಾಗಿದೆ. ಬೆಂಕಿ ಐತೆ, ಒಂಥರ ಶಾರ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತೆ. ಏನಿಲ್ಲ, 1 ತಾಸು 2 ತಾಸು ನಮ್ಗೆ ಉದಾಗುತ್ತೆ. ದಾರಿ ಗೊತ್ತಿತ್ತಪ್ಪ ಅಂದ್ರೆ, ನಮಗೆ ದಾರಿ ಗೊತ್ತಾಗಿರಲಿಲ್ಲ. ಆವಾಗಲಿಂದ ಅರ್ಧ ತಾಸು ಆಯ್ತು ನಾವು ಹುಡ್ಕಕ್ಕೆ, ಗೊತ್ತಾಗವಲ್ತು. ಇವರೇ ನಮ್ಮ ಟ್ರೆಸರ್ ಹಂಟರ್. ಮುಂದೆ ಹುಡ್ಕಂತ ಹೋಗತ್ತೇನ, ನಾನು ಹಿಂದೆ ವಿಡಿಯೋ ಮಾಡ್ಕ್ಯಾಂತ ಹೋಗತ್ತೀನಿ. ಚಲ್ತೆ ನೋಡಿ ಲೊಕೇಶನ್ ಯಾವ ಥರ ಕಾಣುತ್ತೆ. ಫಿಲ್ಟರ್ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ಫ್ರೆಂಡು ಅಲ್ಲಿ ಹೋಗ್ತಾ ಇದ್ದಾನೆ ಪಾಪ. ಬಿಸಿಲಿಗೆ ಬಟ್ಟೆ ಎಲ್ಲ ಬಿಚ್ಚಿ ಬರೀ ಬನ್ನಿನಲ್ಲೇ ಹೋಗ್ತಾ ಇದ್ದಾನೆ ನೋಡಿ. ಹಿಂಗೆ ಹೋಗ್ರಿ ಅಂತಾರೆ, ಹೆಂಗೆ ಹೋಗ್ಬೇಕು ಗೊತ್ತಾಗವಲ್ತು. ಅರ್ಧ ತಾಸು ಆಯ್ತು ಹುಡ್ಕಕ್ಕೆ, ಒಂದು ಜಾಗ ಎಲ್ಲೈತೆ ಅಂಬೋದು ಸಿಗೋವಂತ. ಹುಡ್ಕಮ್ಮ ನಾವು ಆಗತ್ತೀವಿ ಬಂದಿರೋದು ಅದಕ್ಕೆ ಅಂತ ಹುಡುಕ್ಲಾರ್ದಂಗೆ ಹೋದ್ರೆ ಹೆಂಗೆ. ಕುಮಾರ ಪರ್ವತಕ್ಕೆ ಒಂದ್ಸಲ ಟ್ರೆಕ್ಕಿಂಗ್ ಹೋಗಿದ್ವಿ ನಾವು. 2 ದಿನ ಟ್ರೆಕ್ಕಿಂಗ್. ಇವಾಗ ಬರೀ 1 ದಿನ ಮಾಡ್ತಾಯಿದ್ದಾರೆ. ಅವ್ರು ಕರ್ಕೊಂಡು ಹೋಗಿದ್ರು. ಅವಾಗೇನೊಂದು 2,000 ಏನೋ ಆಗಿತ್ತು, 2,500-3,000 ಆಗಿತ್ತು. ಯಾವಾಗಂದರೆ 22ರಲ್ಲಿ ಮೋಸ್ಟ್ಲಿ 22 ಹೋಗಿದ್ವಿ. 2 ದಿನ ನಡಿಬೇಕು, 14 ಕಿಲೋಮೀಟ್ರು, 10-14 ಇಳಿಯೋಕೆ 14. ಅವಾಗ ಏನಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ತಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಭಟ್ರ ಮನೆ ಅಂತಿತ್ತು. ಆ ಭಟ್ರ ಮನೆಯಲ್ಲಿ ಸ್ಟೇ ಮಾಡಕ್ಕೆ ಬಿಡ್ತಿದ್ರು, ನೆಕ್ಸ್ಟ್ ಡೇ ಹತ್ತಕ್ಕೆ ಬಿಡ್ತಿದ್ರು. ಇವಾಗೇನು ಅಸಲು ಸ್ಟೇನೇ ಇಲ್ಲ ಅಂತ ತೆಗೆದಾಕ್ಬಿಟ್ಟಿದ್ದಾರೆ. ಒಂದೇ ದಿನಕ್ಕೆ ಹತ್ತಬೇಕು, ಇಳಿಬೇಕು, ತಿಂಡಿ ತಿರ್ನವರ್ನಾಗ ಹೋಗ್ಬಿಡುತ್ತೆ. ಟ್ರೆಕ್ಕಿಂಗ್ ಮಾಡಬೇಕು, ವರ್ಷಕ್ಕೆ ಒಂದ್ಸಲ ಆದರೂ ಟ್ರೆಕ್ಕಿಂಗ್ ಮಾಡಿರಿ. ಒಂಥರ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಏನಂಬುದು ಗೊತ್ತಾಗುತ್ತೆ. ಇವಾಗ ಹೆಂಗಂದ್ರೆ ಕಾರ್ಪೊರೇಟ್ ಲೈಫ್ ಅಂದರೆ ದಿನಕ್ಕೆ 10 ತಾಸು 12 ತಾಸು ಕುಂತು ಕೆಲಸ ಮಾಡೋದು. ಜಿಮ್ ಮಾಡಮಂದ್ರೆ ಜಿಮ್ಗೆ ಹೋಗಿ ಟೈಮ್ ಇರೋಂಗಿಲ್ಲ. ಮಕ್ಕಳು ರೆಸ್ಟ್ ಮಾಡೋಕ್ಕೆ ಸಾಕಾಗಿರುತ್ತೆ. ಜಿಮ್ಗೆಲ್ಲಿಂದ ಹೋಗ್ತೀವಿ ಆ ಟೈಮ್ನಾಗ. ಅವಾಗ ವೀಕೆಂಡ್ ಏನಾದರೂ ಇತ್ತಪ್ಪ ಅಂದ್ರೆ, ವೀಕೆಂಡಲ್ಲಿ ಇಲ್ಲ ಲಾಂಗ್ ಲೀವ್ಸ್ ಯಾವಾಗ ಇದ್ದಾಗ ಒಂಥರ ಶಾರ್ಟ್ ಟ್ರೆಕ್ಕಿಂಗ್ ಮಾಡಿರಿ. ಫಿಸಿಕಲ್ ಫಿಟ್ನೆಸ್ ಗೊತ್ತಾಗುತ್ತೆ, ಎಷ್ಟು ಮಟ್ಟಿಗೆ ಫಿಟ್ನೆಸ್ ಇದೀವಿ ಅಂತ. ಕೆಲವೊಬ್ರು ಸಣ್ಣಗಿರ್ತಾರೆ, ಎಷ್ಟು ತಿಂದ್ರೂ ದಪ್ಪನಾಗಲ್ಲ, ದನ ತಿಂದಂಗೆ ತಿಂತಿರ್ತಾರೆ. ಮತ್ತೆ ಆದರೆ ನಮ್ದು ಹೆಂಗಂದ್ರೆ ಈಟೇಟ್ ತಿಂದ್ರೂ ಎಮ್ಮೆ ಬಾತಂಗೆ ಬಾತ್ಬಿಡ್ತೀವಿ. ಬರ್ರಿ ಬಂದು ನೋಡ್ಕೊಂಡೋಗ್ರು. ಫುಲ್ ಚಾಲೆಂಜಿಂಗ್ ಆಗಿರುತ್ತೆ. ಒಂಥರ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡಲಿಲ್ಲ ಅಂತಂದರೆ ಈ ಥರ ಸಣ್ಣ ಟ್ರೆಕ್ಕಿಂಗ್ ಮಾಡಬೇಕು, ಇಲ್ಲ ಸೈಕ್ಲಿಂಗ್ ಮಾಡಬೇಕು. ಇಲ್ಲ ಅವೆರಡು ಆಪ್ಷನ್ ಇಲ್ಲ ಅಂತಂದರೆ ಎಲ್ಲೇನ ಕೆರೆ ಹಳ್ಳ ಇತ್ತಪ್ಪ ಅಂದ್ರೆ ಈಜಾಡ್ರಿ ಹೋಗಿ. ಮುಳ್ಳು ಮತ್ತೊಂದು ಮುಳ್ಳು, ಒಂದೊಂದು ಇಂಚು 2 ಇಂಚಿನ ಮುಳ್ಳು ಇದೇವೆ, ಹಂಗೆ ನಡ್ತಾವೆ. ಈ ಎಲ್ಲ ಪ್ಲೇಸ್ಗಳು ನೋಡಕತ್ತೀವಿ, ನಾವು ಹೋಗೋ ಪ್ಲೇಸ್ ಇಲ್ಲ ಐತಂಬುದು ಗೊತ್ತಾಗವಲ್ತು ಅಸಲ. ಅರ್ಧ ತಾಸು ಆಯ್ತು, 1.5 ತಾಸು ಆಯ್ತು ಹುಡ್ಕೋಕೆ. ನಾವು ಹೋಗೋ ಪ್ಲೇಸ್ಗಳು ಸಿಗ್ತಾ ಇಲ್ಲ, ನಾವು ಹುಡ್ಕೋ ಜಾಗ ಸಿಗ್ತಾ ಇಲ್ಲ. ಇನ್ನೊಂದು ಲಾಸ್ಟ್ದು ಸಮುದ್ರ ಗುಹೆಗಳದೈತಲ್ಲ, ಸಮುದ್ರ ಗುಹೆ ಬಗ್ಗೆ ಮುಂದೆ ಹೇಳ್ತೀನಿ.
ದಾರಿನ ತಪ್ಪು ಬಂದ್ಬಿಟ್ಟು ಅನ್ಸುತ್ತೆ, ಎಲ್ಲೈತೆ ಅಂತ ಗೊತ್ತಾಗಬಲ್ತದೆ. ಅಲ್ಲಿ ಸಣ್ಣ ಹುಡ್ರನ್ನ ಕರೀತೀವಿ, ಯಾವನು ಬರೀಲಿ ಹೋಗಂಬರಿ ಅಂತಂದ್ರೆ ಕಳ್ರಿ ಯಾರೂ ಬರಲಿಲ್ಲ. ನಮಗೆ ತಿಂಡಿ ಎದ್ದಾಗ ಇನ್ನೊಬ್ರಿಗೆ ತಿಂಡಿ ಎದ್ದಿರ್ಬೇಕಲ್ಲ, ಸೊ ಹಂಗಾಗಿ ಯಾರೂ ಬರಲಿಲ್ಲ. ಈ ಗುಡ್ಡ ಹತ್ಬೇಕದನ್ನ ನೋಡ್ತಾ ಇದೀವಿ. ಇಲ್ಲೊಂದು ಆಲದ ಮರ ಸಿಗುತ್ತೆ, ಆಲದ ಮರ ಎತ್ಕೊಂಡು ಅಲ್ಲೇ ಐತೆ ಅಂತಂದ್ರೆ ಆಲದ ಮರ ಅಲ್ಲ, ಅದು ಯಾವುದು ಸನ್ಯಾಕ ಒಂದು ಊರ ಬಂದ್ಬಿಟ್ಟಿವಿ. ಊರಿಗೆ ಬಂದ್ರೂ ಇನ್ನೂ ಕಾಣಿಸವಲ್ತದ. ಅಷ್ಟಕ್ಕೆ ಏನು ತೋರ್ಸಕೊಂಟಿ ಅಂತಂದ್ರೆ ನಿಮ್ಗೆ ತಮ್ಮನಲ್ಲಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಏನು ತೋರ್ಸಕೊಂಟಿನ ಅಂತ. ಇಷ್ಟು ದೂರ ಬಂದರೂ ಇನ್ನೂ ಸಿಗ್ತಾ ಇಲ್ಲ. ಈ ಗುಡ್ಡ ಹತ್ಬೇಕಂತ ಇಲ್ಲಿ ಕಾಣಿಸ್ತೈತಲ್ಲ, ಈ ಗುಡ್ಡ ಹತ್ಬೇಕು. ಈ ಗುಡ್ಡ ಹತ್ತಿ ಅಲ್ಲೈತ ನೋಡ್ಬೇಕು. ಫೈನಲ್ ಆಗಿ ಸಿಕ್ತು. ಅಲ್ಲೈತೆ. ಹಾಂ ಅದೇ 45 ನಿಮಿಷ 1 ತಾಸು ಆದಮೇಲೆ ಇವಾಗ ಸಿಕ್ಕಿತ್ತದ. ಈ ಬಿಸಿಲುಗಾಲದಾಗ ಟೀ ಶರ್ಟ್ ಎಲ್ಲ ಫುಲ್ಲು ತೊಯ್ದೋಗ್ಬಿಟ್ಟೈತೆ. $2 ಲೀಟ್ರ್ ನೀರಿನ ಬಾಟ್ಲ್ ತಂದಿದ್ವಿ, ಬಿಡೋದಿಲ್ಲ. ಆ ಕುಡ್ದಿದ್ದು ನೀರೆಲ್ಲಾಗ ಮೈ ಮೇಲೆ ಬರಾಕತ್ತೈತೆ ಬೆವ್ರ ಮುಖಾಂತರ. ಅಂತೂ ಇಂತೂ ಪ್ಲೇಸ್ ಸಿಕ್ತೆ. ಬೆಂಕಿ ಪ್ಲೇಸ್ ಐತಿ, ಭಾರಿ ಪ್ಲೇಸ್ ಐತಿ. ಈ ಟೈಮಲ್ಲಿ ಬರಬಾಡ್ರಿ, ಅಂದರೆ ಬಿಸಿಲಿಗಲ್ಲ ಡಿಹೈಡ್ರೇಷನ್ ಆಗಿ ಸತ್ತೋಗ್ಬಿಡ್ತೀರಿ. ಏನೈತಿ ವೇರ್ ಇಸ್ ಇಟ್? ಗುಡಿ ಇಲ್ಲೇನೋ ಒಂದು ಬರ್ತದೆ, ಇಲ್ಲೇ ಐತೆ. ಸಿಂಪಲಾಗಿ ಏನೋ ಒಂದು ಕೋಟೆ ಕಟ್ಟಿದಂಗೆ ಕಟ್ಟಿದ್ದಾರೆ. ಇಲ್ಲಿ ಕೆಳಗಿದೆ. ಅಂತೂ ಇಂತೂ ಕೊನೆಗೆ ಬಂತು. ಕೆಳಗಿಳಿ ಇಲ್ಲೈತಲ್ಲ ಇನ್ನೂ ಮರ. ಅದು ಆ್ಯಕ್ಚುಲಿ ಅನ್ಕೊಂಡಿದ್ದ ಪ್ಲೇಸ್ ಅಲ್ಲ ಅದು. ಹುಡುಕ್ತಾ ಇದ್ದೀನಿ, ಮತ್ತೆ ಹುಡುಕ್ತಾ ಇದ್ದೀವಿ, ಮತ್ತೆ ಪಯಣ ಸಾಗಿದೆ. ಮತ್ತೆ ಸಿಗವಲ್ತೆ. ಹುಡ್ಕಮ್ಮ ಸಾಯಂ ಇವತ್ತು. ಫೈನಲ್ ಆಗಿ ಬಂದ್ವಿ ಅಂತ ಕಾಣಿಸುತ್ತೆ. ರೂಟ್ ಏನೋ ಕಾಣಿಸ್ತಾ ಇದೆ, ಹೆಜ್ಜೆ. ಅಲ್ಲೇನೋ ಸಿಕ್ತು ಅಂತಂದರೆ ಅಲ್ಲಿ ಸಿಗಲಿಲ್ಲ. ಇಲ್ಲೇನೋ ಸಿಗ್ತೈತೆ ಅಂತ ಅನ್ಕೊಂಡಿದ್ದೀವಿ. ದಾರಿ ಐತೆ ಇಲ್ಲ ಗೊತ್ತಿಲ್ಲ, ಆ ಪ್ಲೇಸ್ ಐತೆ ಇಲ್ಲ ಗೊತ್ತಿಲ್ಲ. ಇದೊಂದು ಸಣ್ಣ ಗುಡ್ಡ ಇದು. ಆ ಗುಡ್ಡದಾಗ ನಮ್ಮನ್ನು ತಿಪ್ಪಲ ಬಿಡಕತ್ತೀವಿ ಹತ್ತಕ್ಕ. ಇದು ಪ್ಲೇಸು ಸಿಕ್ತು ಅಂತ ಅಂದ್ಕೊಂಡಿದ್ದೀವಿ. ಸಿಕ್ಕೈತಾ ಇಲ್ಲ ಗೊತ್ತಿಲ್ಲ. ಇಷ್ಟು ಗುಡ್ಡ ಹತ್ತಿ ಇಷ್ಟು ಬೆಟ್ಟ ಹತ್ತಿದ ಮೇಲೆ ಸಿಗಲೇಬೇಕು. ಇಲ್ಲೇ ಒಂದು ಆಲದ ಮರ ಅಂತ ಹೇಳಿದ್ರು. ಆಲದ ಮರ ಏನೋ ಸಿಕ್ಕಾಪಟ್ಟೆ ಇದ್ದಾವೆ ಇವು.
ಅಲ್ಲೊಂದು ಇಲ್ಲೊಂದು ಆಲದ ಮರ ಇದ್ದಾವೆ, ಬಟ್ ಎಕ್ಸಾಕ್ಟ್ ಯಾವ ಆಲದ ಮರ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಯಾವುದೋ ಕಾಲು ದಾರಿ ಅಂತೂ ಹೋಗ್ಬೇಕೈತೆ. ಅದು ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗ್ತೀವಿ. ನಮಗಂತೂ ದಾರಿ ಗೊತ್ತಿಲ್ಲ, ಮೊದಲು ಗೊತ್ತಿಲ್ಲ. ಹಾಂ ಇದೇ ಪ್ಲೇಸ್ ಬಾ. ಫೈನಲ್ ಆಗಿ ಇನ್ನೊಂದು ಹೋಪ್ ಸಿಕ್ಕೈತೆ, ಪ್ಲೇಸ್ ಐತೆ ಅಂತಂದು. ಅದ್ರಾಗ ಐತಾ ಇಲ್ಲ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಬಂದ ಪಾಪ. ನಾನೇನೋ ನನ್ನ ತಿಂಡಿ ಸಲುವಾಗಿ ಬಂದಿದ್ದೀನಿ. ಇದು ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಕೊಡೋದಂದ್ರೆ ನಮ್ಮ ಸಲುವಾಗಿ ಸಾಯಕ್ಕೂ ಫ್ರೆಂಡ್ಸ್ ಇರ್ತಾರ. ಇದು ಆಗಿರಲ್ಲಪ್ಪ ದೇವ್ರೆ. ಅನ್ಫಾರ್ಚುನೇಟ್ಲಿ ಇದೂ ಅಲ್ಲ. ಅಡ್ವೆಂಚರ್ ಅಂತಂದು ತಿಂಡಿಗೆ ಎದ್ದು ಬಂದೀವಿ. ಇಲ್ಲ, ಅಡ್ವೆಂಚರನ್ನು ಬೆಂಕಿ ಆಗೈತಿ, ಭಯಂಕರ ಐತೆ. ಅಡ್ವೆಂಚರ್ ಯಾವಾಗ ಕಂಪ್ಲೀಟ್ ಆಗುತ್ತಂದ್ರೆ ಡೆಸ್ಟಿನೇಷನ್ ಸಿಕ್ಕಾಗ. ಆ ಡೆಸ್ಟಿನೇಷನ್ ಸಿಗವಲ್ತು. ಇಷ್ಟೊತ್ತು ಹುಡುಕಿದ್ದೀನಿ, ಅನುಭವ ಹೆಂಗೈತಪ್ಪ. ಆಸಮ್. ದೇವ್ರ ಕಂಡ ದೇವ್ರಿಗೆ ಕಣ್ಣ ದೇವ್ರು ಬಂದು ಕಣ್ಣೂರಕ್ಕೆ ತೋಟ ಅದೊಂದು ಟೇರ್ ಬ್ರಂಬ ಅಲ್ಲಿ ಎರಡು ಬಂದೆ. ಇದು ಬೇಕಾಗಿರೋದು ಬಾಗುರು. ನಾವು ನೋಡ್ಲಾರ್ದೆ ಅದೇ ರೈತರ ಮಕ್ಕಳಿದ್ದೀವಿ. ಗುಬ್ಬಿ ಮೊಟ್ಟೆಗಳು ನೋಡಿದ್ವಿ, ತೊಂಡೆಕಟ ನೋಡಿದ್ವಿ. ತೊಂಡೆಕಟ ಅಂದರೆ ಓತಿಕಟ. ಓತಿಕೇತ, ತೊಂಡೆಕಟ ಅಂತೀವಿ ನಾವಿಲ್ಲಿ. ಸಡನ್ನಾಗಿ ಬಂದುಬಿಡುತ್ತೆ ಅದು. ಓತಿಕೇತ ನೋಡಿದ್ವಿ, ನವಿಲ್ ನೋಡಿದ್ವಿ. ಅದಾದಮೇಲೆ ಏನೇನು ಪ್ರಾಣಿಗಳಿದಾವೆ ಗೊತ್ತಿಲ್ಲ. ಮತ್ತೆ ಸಿಗಬೇಕು, ಇಷ್ಟು ಹುಡುಕ್ತೇವೆ ಅಂದಮೇಲೆ ಒಂದು ಸಲ ಸಿಗಬೇಕದು. ಅಸಲು ಸಿಗಬಲ್ತ. ಎಲ್ಲೈತೆ ನಮ್ಮ ಫ್ರೆಂಡ್ ಪಾಪ ಅಲ್ಲಿ ಹುಡುಕ್ತಾ ಇದ್ದಾನೆ, ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ. ಈ ಸುತ್ತ ಪ್ಲೇಸ್ ನೋಡ್ರಿ, ಒಂದು ನಾಯಿ ಇಲ್ಲ. ಅಲ್ಲಿಂದ ಆ ಗುಡ್ಡ ಏರಿ ಹಂಗಿಂದ ಇಳಿದು ಅಲ್ಲಿ ಇಳಿದು ಈ ಕಡೆ ಹಿಂಗೆ ನಡ್ಕೊಂತ ಬಂತಿದ್ವಿ. ಏನಾಗಿ ಹೋಗ್ತದೆ ಏನು ಹೋಗುತ್ತೆ. ಮೊಲ 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 ಹೊಂಟಿಗೆ ಹುಡುಕಕ್ಕೆ ಬಂದು ನಮ್ಮ ದೋಸ್ತನ ಕಾಲು ಹಿಡಿವಿ, ರಕ್ತ ಚಲ್ಲ 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 ಚಿಂಪೈತೆ. ಇವಾಗಿನಿಂದ ಎಕ್ಸ್ಪೀರಿಯನ್ಸ್ ಹೆಂಗೈತಪ್ಪ? ಇವಾಗಿನಿಂದ ಅನುಭವ ಅದೇ ನಿಮ್ಗೇನು ಅನ್ಸುತ್ತೆ? ಅದೇನಂತ ಇದು ನಿಮ್ಮ ಅನಿಸಿಕೆ ಏನು? ನಮ್ಮ ಅನಿಸಿಕೆ ಇನ್ನೂ ಅರ್ಧ ತಾಸು ಅಡ್ಡಾಡ್ತೀವಿ ಅಂದೆ ನೋಡಿ. ರಕ್ತಪಾತ ಆದ್ರೆ ದೇವಸ್ಥಾನ ಸಲುವಾಗಿ ಜೀವ ಕೊಡಕ್ಕೆ ಬಂದಾರ. ಈ ಕಡೆ ಇಲ್ಲ ಗೆಳೆಯ, ಈ ಸೈಡ್ ಹೋಮ ಹೋಗಿ ಮತ್ತೆ ಗುಡ್ಡ ಹತ್ತಿ ಗುಡ್ಡ ಇದು ಎನರ್ಜಿ ಅಂತಂದ್ರೆ ಇದು ದೇವ್ರು ಕಾಣಕತ್ತಾನ. ಒಂದು ಹೋಟ್ಲ ನೆಟ್ರ ಇದೇನು ಕುಮಾರ್ ಪರ್ವತನಲ್ಲಿ ಭಟ್ರ ಮನೆ ಇರಕ. ಆಲದ ಮರ ಎಲ್ಲಿ? ಆಲದ ಮರ ಎಲ್ಲಿ? ಆಲದ ಮರ ಎಲ್ಲಿ? ಸಿಗವಲ್ತ. ಕಚ್ಚ ನಡುತ್ತೆ. ಇದು 4-5ನೇ ಸಲ ಆಯ್ತು ಮುಳ್ಳಾಡಕ. ಇಷ್ಟು ಮುಳ್ಳು ನಡೆಸ್ಕೊಂಡಿವಿ, ಇಷ್ಟು ಮುಳ್ಳು ತೆರೆಸ್ಕೊಂಡಿವಿ, ಇಷ್ಟು ನಾಯಿ ಅಡ್ಡಾಡ್ದಂಗೆ ಅಡ್ಡಾಡಕತ್ತೀವಿ. ಅದು ಸಿಗಲ್ಲ ಅಂದ್ರೆ ನಾವು ಎದ್ದು ಬಿಡಂಗಿಲ್ಲ ಇವತ್ತು. ಸಾಕಾಗೈತೆ. 2 ತಾಸು ಆಯ್ತು ಹುಡ್ಕಕ್ಕೆ. 2.5 ತಾಸು ಆಯ್ತು. 2.5 ತಾಸು ಆಯ್ತು ಹುಡ್ಕಕ್ಕೆ. ಜಾಗ ಸಿಗಬಲ್ತು. ನೀರಿಲ್ಲಿದ್ದಾವಪ್ಪ. ಇಲ್ಲಿಟ್ಟಿದೆ ಅಲ್ಲ ಮುಂದೆ ಹೋಗ್ಬಿಡೋಕಂತ ಮಾಡೀವಿ. ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲ. ಯಾರನ್ನ ಐದಾರ ಹೇಳಕ್ಕಂಬಕ್ಕೂ ಅದಾಗವಲ್ತು ಆಪ್ಷನ್. ಅಲ್ಲಿ ಅರ್ಧಕ್ಕೆ ಏರಿವಿ, ಅರ್ಧ ನೋಡ್ತೀವಿ ಸುತ್ತಾರ್ದು ಹೋಗ್ಬೇಕು. ಸರಿ, ಅಷ್ಟು ಮಾಡಮ್. ಆಪ್ಷನ್ ಇಲ್ಲ ಬೇರೆ. ಇನ್ನೊಂದ್ಸತಿ ಯಾವಾಗ ಬೇಕಾದ್ರೆ ಬರಮ್ಮ. ಯೋಗಮ್ಮ. ಬಾಯ್ ಬಾಯ್ ಬಾಯ್. ಅಂತೂ ಕೊನೆಗೆ ಸಿಗಲಿಲ್ಲ. ಊರಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಊರಕ್ಕೆ ಹೋಗಿ ಮತ್ತೆ ಯಾರನ್ನೊಬ್ಬರನ್ನ ಊರಲ್ಲಿಂದ ಕರ್ಕೊಂಬಂದು
ಇನ್ನೊಂದು ರೌಂಡ್ ಆಡ್ತೀವಿ. ಇವಾಗ ಊರಕ್ಕೆ ಹೋಗ್ತೀವಿ. ಇಲ್ಲಿ ಹತ್ರದಾಗ ಊರಕ್ಕೆ ಹೋಗಿ ಒಂದು ಹುಡುಗನ ಕರ್ಕೊಂಡು ಮತ್ತೆ ವಾಪಸ್ ಬರೋಣ. ಬಾಯ್. ಕೆಳಗಿಳಿದ್ವಿ. ಕೆಳಗಿಳಿದು ಬಂದು ಫುಲ್ಲು ನೀರಡಿಗೆ ಆಗ್ಬಿಡತಿ. ನೀರು ಫುಲ್ಲು ಖಾಲಿ ಆಗ್ಬಿಟ್ಟವ. ಅಮ್ಮ ಆ ಪಾಪ ಅಜ್ಜಿ ನಮ್ಮ ಸಲಹೆಯಲ್ಲಿ ಮೋಟ್ರ್ ಬಂದ್ ಮಾಡಿದ್ದು, ಮತ್ತೆ ಮೋಟ್ರ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಬೋರ್ ಐತಿ. ಹನ್ನೆರಡು ಗಂಟೆ ಐತೆ. ಸ್ವಲ್ಪ ರೆಸ್ಟ್ ಮಾಡಮ್ಮ, ಏನಾದರೂ ತಿನ್ಕೊಂಡು ಅಲ್ಲಿ ಊರಕ್ಕೆ ಹೋಗಿ ಯಾವುದಾದ್ರೂ ಹುಡುಗರನ್ನ ಕರ್ಕೊಂಬಂದು ಮತ್ತೆ ಆಗ್ತಾನೆ. ಬಾಯ್. ಫೈನಲಿಗೆ 2-2.5 ತಾಸು ಹುಡುಕಿದ ಮೇಲೆ ಸಿಗಲೇ ಇಲ್ಲ. ಲಾಸ್ಟಿಗೆ ನಮ್ಮ ಹುಡುಗರು ಬಂದರು, ದೋಸ್ತರು ಇದ್ದಾರೆ, ಹುಡುಕೊಡ್ತು ಬಾಣ ಅಂತ ಬಂದಿದ್ದಾರೆ. ಅವ್ರ ಜೊತೆಗೆ ಹೊಂಟಿವಿ ಅಂತ. ಮತ್ತು ಇಲ್ಲಿಬ್ಬರು ಇದ್ದಾರೆ, ಅಲ್ಲೊಬ್ಬ ಇದ್ದಾನೆ, ನಾನೊಬ್ಬನು. ಈಗ ಹೋಗೋಕ್ಕಿಂತ ಮುಂಚೆ ಮೊದಲೇ ಕರ್ಕೊಂಬಂದಿದ್ರು ಹುಷಾರಾಗ್ಬಿಡ್ತಿದ್ವಿ. ದೋಸ್ತ ಬಾ. ಈಗ ನಮ್ಮ ಫ್ರೆಂಡ್ ತೋರಿಸ್ಕೊಂತ ಬಂದಿದ್ದಾರೆ. ನಿನ್ನ ಹೆಸರಪ್ಪಿ? ಬಸವರಾಜ. ಏನು ಮಾಡಾಗಿದೆ? ಏನಿಲ್ಲ, ಗಾರೆ ಕೆಲಸ ಮಾಡ್ತೀವಿ. ಗಾರೆ ಕೆಲಸ ಮಾಡ್ತೀನಿ. ನೀನಪ್ಪಿ? ಗೋಪಾಲಕೃಷ್ಣ. ಸೂಪರ್ ಹೆಸರು. ಏನು ಮಾಡಾಕತ್ತಿ? ಓದ್ತದೆ. ಯಾವ ಕಾಲೇಜು? ಅವ್ರಿಗಾರ ಗೊತ್ತಿದೇನು? ಸೂಪರ್. ಹೋಗ್ತಾಯಿದ್ವಿ. ಇದು ಪಕ್ಕ ಸಿಗುತ್ತಾ? ಪಕ್ಕ ವೀಡಿಯೋ ಮಾಡ್ತೀವಿ ಸರ್. ಬಾಯ್. ಹಿಂಗೆ ಬಂದಿದ್ದು ಹಂಗೆ ಹೋಗ್ತಾಯಿದ್ದೀವಿ, ಅದೇ ರೂಟಿಗೆ ಹೋಗ್ತಾಯಿದ್ದೀವಿ, ಅದೇ ಗುಡ್ಡಕ್ಕೆ ಏರ್ತಾಯಿದ್ವಿ. ನಮಗೆ ಸಿಗಲಾರ್ದು ಅವ್ರಿಗೆ ಸಿಗುತ್ತಾ ನೋಡ್ಬೇಕು. ಸಿಕ್ಕೇ ಸಿಗುತ್ತೆ, ಯಾಕಂದರೆ ಇದೇ ಊರು ಅಂದಮೇಲೆ ಸಿಕ್ಕೇ ಸಿಗುತ್ತೆ ಅವ್ರಿಗೆ. ಕರ್ದಗಟ್ಟಿ ಒಂದೇ ಮಾತಿಗೆ ಬಂದ್ರೆ ತೋರಿಸಿ ಬಾ ಅಂತ ಹೋಗ್ತಾಯಿದ್ದಾರಲ್ಲಿ. ನೋಡಲ್ಲ, ನವಿಲ್ಗೋ ಹೋಗ್ತಾ ಇದೆ. ಓ ರೆಸ್ಟ್ ಮಾಡ್ತಾ ಇರೋದನ್ನ ಬಂದು ಡಿಸ್ಟರ್ಬ್ ಮಾಡಿಬಿಟ್ವಿ ನಾವು. ಏನಂದ್ರೆ ಒಂದು 10-15 ನವಿಲಿದ್ವು. 10-15 ನವಿಲಾರಿ ಅದು. ಆಯ್ತು, ನಾವೇನು ಡಿಸ್ಟರ್ಬ್ ಮಾಡಿದ್ರೆ ಕಂಪ್ಲೀಟಾಗಿ ಡಿಸ್ಟರ್ಬ್ ಮಾಡಲ್ಲ. ಒಂದು 10 ನಿಮಿಷ ವೀಡಿಯೋ ಮಾಡ್ಕೊಂಡು ಚೂಟ್ ಆಗ್ಬಿಡ್ತೀವಿ. ಫುಲ್ ಎಕ್ಸೈಟೆಡ್ ಆಗಿದೆ. ಇಲ್ಲಿ ಕೆಳಗಿದೆ ಗುಹೆ. ಇಲ್ಲೇ ಹೋಗ್ಬೇಕಾದ್ರೆ ಇಲ್ಲೇ ಮುಂದಿಂದನೇ ಹೋಗಿದ್ದೀವಿ, ನಮ್ಗೆ ಗೊತ್ತಾಗಿಲ್ಲ. ಇಷ್ಟೊತ್ತು ಹುಡುಕಾಡಿದ್ದಕ್ಕೂ ಒಂದು ಸಾರ್ಥಕತೆ ಐತೆ. ಯಾಕಂದರೆ ಆ ಪ್ಲೇಸ್ ಹಂಗಿದೆ. ಸೊ ಆ ಪ್ಲೇಸ್ನ ರೀಲ್ ಮಾಡ್ತಿದ್ದೀನಿ ನೋಡಿ. ಇದೇ ಪ್ಲೇಸಿನ ಸಲುವಾಗಿ ಅವಾಗ ಇಷ್ಟ ಹುಡುಕ್ತಾ ಇದ್ದೀವಿ ನಾವು. ಗುಹೆ ನಾನು ಹೇಳಿದ್ನಲ್ವ, ಲೈಮ್ ಸ್ಟೋನ್ ಅಂತೇಳಿ. ಇದೇ ಥರ ಗುಹೆಗಳು ಲೈಮ್ ಸ್ಟೋನಲ್ಲಿ ಇದಾಗಿರೋದು. ಕೆಮಿಕಲ್ ರಿಯಾಕ್ಷನಿಂದ ಈ ಥರ ಗುಹೆಗಳು ಸ್ಟಾರ್ಟ್ ಆಗ್ತವೆ. ಇದು ಮೋಸ್ಟ್ಲಿ ಇನ್ನು ಕೊರೆದಿದ್ದಾರೆ ಅಂತ ಅನಿಸುತ್ತೆ ಇದನ್ನು, ಬಟ್ ಕ್ಲಾರಿಫಿಕೇಷನ್ ಇಲ್ಲ. ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಲೈಮ್ ಸ್ಟೋನ್ ಗುಹೆನೇ ಇದು. ನಾನು ಹೇಳಿದ್ಮೇಲೆ ಅಸಿಡಿಕ್ ವಾಟರ್ ಫಾರ್ಮ್ ಆಗಿ ಕಲ್ಲಿನ ಸಂದೆಗ ಅಥವಾ ಬಿರುಕುಗಳಲ್ಲಿ ಬಿಟ್ಟಾಗ ಸುಮಾರು ವರ್ಷದಿಂದ ನೀರು ಹರಿದು ಅದು ಆಸಿಡಿಕ್ ವಾಟರ್ ಹರಿದು ಸೌದು ನೀರು ಸೌದು ಕಲ್ಲು ಕರಗಿ ಈ ಥರ ಗುಹೆ ಫಾರ್ಮ್ ಆಗ್ತವೆ. ನಾನು ಆವಾಗಲೇ ಹೇಳಿದ್ನಲ್ಲ, 3 ಗುಹೆಗಳ ಬಗ್ಗೆ ಹೇಳಿದ್ದೆ. ಇನ್ನೊಂದು ಸಮುದ್ರ ಗುಹೆಗಳು ಹೆಂಗಂದರೆ ಅಲೆಗಳ ರಭಸಕ್ಕೆ ಈ ಉಸುಗುಗಳು ಮಿಕ್ಸ್ ಆಗಿ ಬಂಡೆಗಳಿಗೆ ಹೊಡೆದು ತೂತು ಮಾಡಿ ಅಲ್ಲಿ ಗುಹೆಗಳು ರಚನೆ ಆಗ್ತಾವಂತೆ. ಆ ರಚನೆ ಆಗೋಕ್ಕೆ ಎಷ್ಟು ತಗೊಳುತ್ತೆ? ಮಿನಿಮಮ್ ನಾವು 1 ವರ್ಷ 2 ವರ್ಷದಲ್ಲ ಆಗೋದಲ್ಲ, ಅದು ಸಾವಿರಾರು ವರ್ಷಗಳಿಂದ ಆ ಅಲೆಗಳು ಬಂಡೆ ಕಲ್ಲುಗಳಿಗೆ ಬಡಿದು ಗುಹೆಗಳು ಸ್ಟಾರ್ಟ್ ಆಗ್ತವೆ. ಈ ಗುಹೆಗಳು ಆಗಿದ್ದು ಲೈಮ್ ಸ್ಟೋನು. ನಾನು ಹೇಳಿದ ಪ್ರಕಾರ ಅವನಿಂದ ಈ ಗುಹೆಗಳಾಗ್ತವೆ. ಈ ಗುಹೆಗಳಲ್ಲಿ ಸುಮಾರು ಪ್ರಾಣಿಗಳು ವಾಸ ಮಾಡ್ತವೆ. ಸೊ ಮೇಯ್ನಾಗಿ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ತೋರಿಸ್ದಂಗೆ ಗುಹೆಗಳಲ್ಲಿ ಮೇನ್ ಆಗಿರೋದು ಬಾವಲಿಗಳು. ಅಲ್ಲೊಡೆ ಆಲ್ರೆಡಿ ಬಾವಲಿಗಳಿದ್ದಾವೆ. ಸೊ ಹಂಗೆಲ್ಲ ಇನ್ನೂ ಡೀಪಾಗಿದೆ. ಒಳಗೆ ಹೋಗೋಕೆ ಆಪ್ಷನ್ ಇಲ್ಲ, ಯಾಕಂತಂದ್ರೆ ಫುಲ್ಲು ಕತ್ತಲಿದೆ, ಒಳಗೆ ಹೋಗೋಕ್ಕೂ ನಡೆಯಲ್ಲ. ಸೊ ಆ ಥರ
ನೋಡಿ ಅಲ್ಲಿಂದ ಡೀಪಾಗಿ ಈ ಥರ ಬಂದು ಈ ಥರ ಇದೆ. ಸ್ವಲ್ಪ ಟ್ರೈ ಮಾಡ್ತೀನಿ ಒಳಗೆ ಹೋಗೋಕ್ಕೆ. ಬಾವುಗಳೆಲ್ಲ ಬಾವುಲಿಗಳು ಒಳಗೆ ಹೋದಂಗೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಬಾವುಲಿಗಳು ಇದಾವೆ. ಹೋಗೋಕೆ ಆಪ್ಷನ್ ಇಲ್ಲ. ಹೋಯ್ತು ಬಂದ್ರು ಕಲೆ ಬಿದ್ದು ಬಿಡ್ತಾವೆ. ಇಲ್ಲ ಎಲ್ಲ ಮೇನಾಗಿ ಇಂಥ ಗುಹೆಗಳಲ್ಲಿ ಬಾವುಗಳೇ ಮೇನು ವಾಸ ಮಾಡ್ತವೆ. ಅವುಗಳಿಗೆ ಮೇನ್ ತಾಣ ಇದು. ಸೊ ಅಲ್ಲಿ ಒಳಗೆ ಹೋಗ್ಬೇಕಂತಂದರೆ ಇನ್ನೂ ಡೀಪಾಗಿ ಹೋಗಿದೆ. ಇನ್ನೂ ಸಿಕ್ಕಾಪಟ್ಟೆ ಡೀಪ್ ಇದೆ ಒಳಗೆ ಹೋಗ್ಬೇಕಾದ್ರೆ. ಬಟ್ ಇನ್ನೂ ಡೀಪ್ ಆಗಿದೆ ಅದು. ಬಟ್ ಒಳಗೆ ಹೋದ್ರೆ ಇನ್ನೂ ಗೊತ್ತಾ ಬಾವುಲಿಗಳು ಫುಲ್ ಬರ್ತಾ ಇದ್ದಾವೆ. ನೋಡ್ತಾ ಇರ್ಬೋದು ನೀವು. ನೋಡಿ ಬಾವುಲಿಗಳಿದ್ದಾವೆ. ಫುಲ್ಲು ಡೀಪಾಗಿದೆ ಒಳಗಡೆ. ಇಂಥ ಗುಹೆಗಳಲ್ಲಿ ಮೇನ್ ಬಾವುಲಿಗಳು ವಾಸ ಮಾಡ್ತವೆ. ಅದು ಬಿಟ್ಟರೆ ಯಾವುದಾದ್ರೂ ದೊಡ್ಡ ದೊಡ್ಡ ಪ್ರಾಣಿಗಳು, ಕರಡೆಗಳಾಗಲಿ, ಸಿಂಹಗಳಾಗಲಿ, ಚಿರತೆಗಳಾಗಲಿ ವಾಸ ಮಾಡ್ತವೆ. ಇದು ಅಷ್ಟೊಂದು ಊರುಗಡೆ ಇದು ಕಾಡೇನಲ್ಲ ಇದು. ಸೊ ಹಂಗಾಗಿ ಯಾವುದೇ ಪ್ರಾಣಿಗಳು ಇಲ್ಲ. ಬಾವುಲಿಗಳು ಆವಾಗ ಹೇಳ್ದಂಗೆ ನವಿಲುಗಳು ಮಾತ್ರ ಇದ್ದಾವೆ. ಸಿಕ್ಕಾಪಟ್ಟೆ ಡೀಪ್ ಇದೆ. ಹೋಗ್ಬೋದು. ಒಂದು ಟಾರ್ಚ್ ಏನಾದರೂ ತಂದಿತ್ತಪ್ಪ ಅಂದರೆ ಹೋಗ್ಬೋದು. ಬಟ್ ಮೊಬೈಲ್ ಬ್ಯಾಟ್ರಿ, ಮೊಬೈಲ್ ಟಾರ್ಚಲ್ಲೆಲ್ಲ ಕಾಣಂಗಿಲ್ಲ. ಟ್ರೈ ಮಾಡಮ್ಮ ಇನ್ನೊಂದ್ಸತಿ ಒಳಗೆ ಹೋಗೋಕ್ಕೆ. ಫುಲ್ಲು ಎದ್ದು ಬರ್ತಾ ಇದ್ದಾವೆ. ಬೇಡ ಹೋಗೋದು, ಡಿಸ್ಟರ್ಬ್ ಮಾಡೋದು ಬೇಡ. ಸೊ ನೋಡಿದ್ರಲ್ಲ ಇಷ್ಟು ದೊಡ್ಡ ಗುಹೆ. ಇದನ್ನು ಯಾರು ಏನು ಕೊರೆದಿಲ್ಲ ಅಂತ ಅನಿಸುತ್ತೆ. ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು ಈ ಗುಹೆಗಳು. ಈ ಗುಹೆ ಮಾತ್ರ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು. ಒಂದು ಯಾರಾದರೂ ಸ್ಮಾಲ್ ಟ್ರೆಕ್ಕಿಂಗ್ ಅಂತ ಅಂದ್ಕೊಂಡ್ರೆ ಸಿಂಧನೂರು ತಾಲೂಕಲ್ಲಿ ಭೋಗಾಪುರ ಅಂತಿದೆ. ಭೋಗಾಪುರ ದಾಟದಾದಮೇಲೆ ಹೊಸೂರು ಅಂತ ಒಂದು ಊರು ಬರುತ್ತೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಹತ್ತಿದ್ರೆ, ಗುಡ್ಡಕ್ಕೆ ಹತ್ತಿದ್ರೆ, ಟ್ರೆಕ್ಕಿಂಗ್ ಮಾಡಿದರೆ ಈ ಗುಹೆ ಸಿಗುತ್ತೆ. ಸೊ ಈ ಗುಹೆನ ತೋರ್ಸೋಕ್ಕೆ ನಮ್ಮ ದೋಸ್ತರು ಫುಲ್ ಹೆಲ್ಪ್ ಮಾಡಿದ್ದಾರೆ. ಮೇಯ್ನಾಗಿ ನಮ್ಮ ದೋಸ್ತ ಗೊತ್ತಲ್ಲ, ಜೀವ ಕೊಡೋನು, ಅವನು ಯಾವಾಗಲೂ ತೋರಿಸಿದ್ವಿ. ನಮ್ಮದು ಇನ್ನೊಬ್ಬ ದೋಸ್ತ ಇದ್ದಾನೆ, ನಮಗೆ ಇವಾಗ ಬಂದು ಹೆಲ್ಪ್ ಮಾಡಿದ್ದ ದೋಸ್ತರು. ಅಪ್ಪಿ ಥ್ಯಾಂಕ್ಸ್ ಅಪ್ಪಿ, ಬಂದು ತೋರಿಸಿದ್ದಕ್ಕೆ. ಓಕೆ. ನೀವು ಸಣ್ಣೂರಿದ್ದಾಗ್ಲಿಂದನೇ ಐತೆ ಈ ಗುಹೆ ಇದು? ಹಾಂ ಆಯ್ತಾನ, ನಾವು ಹುಡ್ದಾಗ್ಲಿಂದನೂ ಐತಾನ. ನೀವು ಹುಡ್ದಾಗ್ಲಿಂದನೇ ಐತಾ? ಅಂದರೆ ನಾನು ಏನಾದ್ರೂ ಕೊರೆದಿದ್ದಾರೆ ಅಂತ ಅನ್ಕೊಂಡಿದ್ದೆ. ನಾನು ಕೊರೆದಿದ್ದೇನಲ್ಲ ಅಲ್ಲ ಇದು? ಬರ್ದಿದ್ದೇನಲ್ಲ ನಾನು ಮೋಸ್ಟ್ಲಿ ನಮ್ಗೆ ಅನ್ಸಿದ ಪ್ರಕಾರ ಬರ್ದಿದ್ದೇನಲ್ಲ. ಅವಾಗ ಹೆಂಗಿತ್ತೋ ಗೊತ್ತಿಲ್ಲ. ಈ ಗುಹೆಗೆ ಏನಾದರೂ ಹೆಸರಿಟ್ಟಾರಣ? ಈಗ ಹೆಸರು ಏನಿರಲಿಲ್ಲ ಅಣ್ಣ. ಹೆಸರೇನಿಲ್ಲಲ್ಲ. ಇವಾಗ ನೀನೇ ಇರ್ಬೇಕಣ್ಣ ನಿಮ್ಮ ಚಾನಲ್. ನೋಡಿದ್ರಲ್ಲ, ಇದೇ ಥರ ವಿಡಿಯೋ ವೀಕ್ಲಿ ಎಕ್ಸೈಟ್ ಆಗಿ ಬರ್ತಾನೆ ಇರ್ತವೆ. ಸೊ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.